ಸ್ನೇಹಿತರೆ, ಚಾರ್ವಕ ಸುದ್ದಿವಾಹಿನಿ ಈಗ ಓಲ್ಡ್ ಬಾಂಬೆ ಅಲ್ಲಿ ಇದೆ. ನಿಮಗೆ ಗೊತ್ತಿರುವ ಹಾಗೆ ಮುಂಬಾದೇವಿ ಏನು ಇದೆ ಅದು ಓಲ್ಡ್ ಬಾಂಬೆ. ಇಲ್ಲಿ ಕಾಣುತ್ತಿರುವಾಗ ನೋಡ್ತಿದ್ದೀರಲ್ಲ, ಇದು ಬಹಳ ವರ್ಷದ ಹಿಂದೆ ಕಟ್ಟಿರುವಂಥ ಕಟ್ಟಡ. ಇಲ್ಲಿ ನೋಡಿ ಹೇಗಿದೆ ಅಂತೇಳಿ ಕಟ್ಟಡಗಳೆಲ್ಲ. ಇಲ್ಲಿ ಬಹಳ ವಿಚಿತ್ರ ಅಂದರೆ ಇಲ್ಲಿ ವಜ್ರದ ವ್ಯಾಪಾರ ಆಗುತ್ತೆ, ಹವಳದ ವ್ಯಾಪಾರ ಆಗುತ್ತೆ, ಬಂಗಾರದ ವ್ಯಾಪಾರ ಆಗುತ್ತೆ, ಇನ್ನೂ ಹಲವು ಥರದ ವ್ಯಾಪಾರಗಳು ನಡೆಯುತ್ತವೆ. ಅದೇ ರೀತಿಯಲ್ಲಿ ಶ್ರಮಿಕರು ಯಾವ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಇಲ್ಲಿ ನೀವು ನೋಡ್ತಿದ್ದೀರಾ. ಇದು ತಳ್ಳುಗಾಡಿ, ಅದು ತುಂಬ ಇದನ್ನು ತುಂಬಿಸ್ಕೊಂಡಿದ್ದಾರೆ. ಭಾಳ ಇಂಟ್ರೆಸ್ಟಿಂಗ್ ಏನಪ್ಪ ಅಂದರೆ, ಈ ಓಲ್ಡ್ ಬಾಂಬೆ ತುಂಬ ರಶ್ ಇರೋದ್ರ ಕಾರಣಕ್ಕಾಗಿ ಇಲ್ಲಿ ಆಟೋಗಳ ವ್ಯವಸ್ಥೆ ಇಲ್ಲ, ಕೇವಲ ಟ್ಯಾಕ್ಸಿಲಿ ಹೋಗಬೇಕಂದ್ರೆ ಕನಿಷ್ಠ 4ರಿಂದ 5 ಜನ ಇರಬೇಕು, ಇಲ್ಲ ಅಂದರೆ ನಡೆದುಕೊಂಡೇ ಓಡಾಡಬೇಕು. ಇವತ್ತು ಇಲ್ಲಿ ಮಳೆ ಇದ್ದ ಕಾರಣ ನಾನು ರೂಮಲ್ಲೇ ಇದ್ದೆ ಮತ್ತು ಹೇಗೋ ಕಷ್ಟಪಟ್ಟು ಒಂದಿಷ್ಟು ಪ್ರದೇಶಗಳನ್ನು ಸುತ್ತಿದೆ. ಇಲ್ಲಿ ಭಾಳ ಹಳೆಯ ತಲೆಮಾರಿನಿಂದ ಇಲ್ಲಿ ಗುಜರಾತಿನವರು ಇಲ್ಲಿದ್ದಾರೆ. ಬಹುಶಃ ಅವರು ಹೊಂದಿರುವ ಇಲ್ಲಿ ಆಸ್ತಿ ನೂರಾರು ಕೋಟಿಗೆ ಬೆಲೆ ಬಾಳುವಷ್ಟು ಆಸ್ತಿ ಇದೆ ಎಂದು ಬಲ್ಲ ಮೂಲಗಳು ಹೇಳುತ್ತವೆ. ಬಹಳ ಮುಖ್ಯವಾಗಿ ಹೇಳಬೇಕೇನೆಂದರೆ, ಇಲ್ಲಿ ಬಾಂಬೆಗೆ ದೆಹಲಿಯಿಂದ ಮತ್ತು ಜೈಪುರದಿಂದ ಮತ್ತು ಬೆಂಗಳೂರಿಂದ ಕನಿಷ್ಠ ಅಂದ್ರೂ 50ರಿಂದ 60 ಫ್ಲೈಟ್ಗಳು ಬಂದು ಹೋಗುತ್ತವಂತೆ. ಇಲ್ಲೆಲ್ಲ ಬರುವವರು ಬಹುತೇಕರು ಉದ್ಯಮಿಗಳು. ಅದೇ ರೀತಿಯಲ್ಲೇ ಇಲ್ಲಿ ಸಿರಿವಂತರು ಕೂಡ ಇದ್ದಾರೆ. ಅವರು ಬೇಕಾದಂಥ ಬೇರೆ ಬೇರೆ ಥರದ ಬಹಳ ಆ್ಯಂಟಿಕ್ ಆದಂಥ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಕೆಲವು ಕಡೆ ಬರ್ತಾರೆ. ಹೀಗೆಲ್ಲ ಇರುವಂಥ ಈ ಬಾಂಬೆ, ಇದನ್ನು ಈಗ ನ್ಯೂ ಬಾಂಬೆ ಮತ್ತು ನ್ಯೂ ಬಾಂಬೆ, ಗ್ರೇಟರ್ ಬಾಂಬೆ ಅಂತ ಎಲ್ಲ ಆಗಿದೆಯಂತೆ. ಆದರೆ ಇದು ಓಲ್ಡ್ ಬಾಂಬೆ. ಇದನ್ನು ಮೊದಲು ಮುಂಬೈ ಬಾಂಬೆ ಅಂತಿರು ಮತ್ತು ಮುಂಬೈ ಅಂತ ಹೆಸರಾಯಿತು. ಹೀಗೆಲ್ಲ ಇದೆ. ಕಡಲ ದಂಡೆಯಲ್ಲಿರುವಂಥ ಈ ಊರಿಗೆ ದಿನ ಲಕ್ಷಾಂತರ ಜನ ಬಂದು ಹೋಗುತ್ತಾರೆ. ಇದನ್ನು ಯಾವ ರೀತಿಯಲ್ಲಿ ವಿವರಿಸಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಲಕ್ಷಾಂತರ ಜನರಿಗೆ ಕೋಟ್ಯಾಂತರ ಜನರಿಗೆ ಇಲ್ಲಿ ಉದ್ಯೋಗ ಕೊಟ್ಟಿರುವಂಥ ಒಂದು ಊರು. ಎಲ್ಲ ರೀತಿಯ ಜನಗಳು ಇಲ್ಲಿ ನೋಡ್ಬೋದು ನೀವು. ಆದರೆ ಭಾಳ ಇಂಟ್ರೆಸ್ಟಿಂಗ್ ಏನಂದರೆ, ಭಾಳ ದೊಡ್ಡ ಉದ್ಯಮಿಗಳು ಇಲ್ಲಿ ಬರ್ತಾರೆ. ಆದರೆ ಅವರು ಉಳಿಯುವಂಥದ್ದು ಸಣ್ಣ ಸಣ್ಣ ಲಾಡ್ಜ್ಗಳಲ್ಲಿ. ಕಾರಣ ಏನಪ್ಪ ಅಂದರೆ, ಅವರು ಬಂದರೆ ವಾರಗಟ್ಟಲೆಯಲ್ಲಿ ಉಳಿಬೇಕಾಗತ್ತೆ. ಇಲ್ಲಿ ಬಾಂಬೆಯಲ್ಲಿ ನೀವು ಲಾಡ್ಜ್ ಮಾಡಬೇಕು ಅಂತಂದರೆ ಕನಿಷ್ಠ ಅಂದ್ರೂ ನಿಮಗೆ ಸಿಂಗಲ್ ರೂಮ್ ಅಂದರೆ ಡಬಲ್ ರೂಮೇ ಮ್ಯಾಕ್ಸಿಮಮ್ಮು. ಕನಿಷ್ಠ ಅಂದ್ರೂ 3,000 ರೂಪಾಯಿ ಅಥವಾ 2,500 ರೂಪಾಯಿ. ಇಲ್ಲಿನ ಲಾಡ್ಜ್ ಇರೋದು ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಇದೆ. ಏನಪ್ಪ ಅಂದರೆ, ಅಟ್ಯಾಚ್ ಬಾತ್ರೂಮ್ ಅಂದರೆ ಹೆಂಗೆ ಗೊತ್ತಾ, 5-6 ರೂಮ್ಗಳನ್ನು ಕೊಡ್ತಾರೆ ಒಬ್ಬೊಬ್ಬರಿಗೆ. ಅಟ್ಯಾಚ್ ಬಾತ್ರೂಮ್ ಅಂದರೆ ಅಲ್ಲಿ ಬಾತ್ರೂಮ್ ಒಂದು ಕಡೆ ಇರುತ್ತೆ, ಸ್ನಾನ ಮಾಡಿದ ರೂಮ್ ಒಂದು ಕಡೆ ಇರುತ್ತೆ. ಅಲ್ಲಿ ರೂಮಲ್ಲಿದ್ದವರೆಲ್ಲ ಅಲ್ಲಿಗೆ ಹೋಗಿ ವಾಶ್ರೂಮಿಗೆ ಹೋಗಬೇಕು, ಸ್ನಾನ ಮಾಡಿದ ರೂಮಿಗೆ ಹೋಗಬೇಕು. ಆ ಥರದವಾದಂಥ ಒಂದು ಇಲ್ಲಿನ ವ್ಯವಸ್ಥೆ ನೋಡಿ. ಇದು ಎಷ್ಟೋ ಹಳೆಯ ಕಟ್ಟಡ ನೋಡಿ. ಇಲ್ಲಿ ನೋಡ್ತೀರ ನೀವು. ಅಂದರೆ ಒಂದು ಊರನ್ನೋದು ನೋಡಿ. ಇಲ್ಲಿ ನೋಡ್ತಿದ್ದೀರಿ, ಇಲ್ಲಿಗ ತಳ್ಳುಗಾಡಿಯಲ್ಲಿ ಇದನ್ನು ಹೋಗ್ತಿದ್ದಾರೆ. ಇಲ್ಲಿ ನೋಡಿ ಇಲ್ಲಿ ಮುಂದೆ ಹಿಂಗೆ ನೋಡಿ, ಇಂಥ ಊರಿನಲ್ಲಿ ಶ್ರಮಿಕರು ಯಾವ ಥರ ಕಷ್ಟಪಡ್ತಾರೆ ಅಂತ. ಇದೊಂದು ನನಗಂತೂ ಭಾಳ ಈ ಊರನ್ನು ಅರ್ಥ ಮಾಡ್ಕೊಳ್ಳಲಿಕ್ಕೆ ಬಹುಶಃ ಇಲ್ಲೊಂದು 15 ದಿನ ಇರಬೇಕು ಅಂತ ಅನಿಸುತ್ತೆ. ಎಲ್ಲರೂ ಬಂದವರಿಲ್ಲೆಲ್ಲ ಎಲ್ಲರೂ ಕೂಡ ವಿಶೇಷವಾದಂಥ ಭಾಳ ಪ್ರಸಿದ್ಧವಾದ ಜಾಗಗಳಿಗೆ ಭೇಟಿ ಕೊಡ್ತಾರೆ. ಅದ್ರ ಬಗ್ಗೆ ನನಗೆ ಆಸಕ್ತಿ ಇಲ್ಲ, ಮತ್ತು ನಾನು ಬಂದಿರೋದು ಅದನ್ನೆಲ್ಲ ಭೇಟಿ ಮಾಡಲಿಕ್ಕೂ ಅಲ್ಲ, ನನ್ನ ಕೆಲಸದ ನಿಮಿತ್ತ ಬಂದಿದ್ದೇನೆ. ಹಾಗಾಗಿ ನಿಮಗೆ ಇದೊಂದು ತೋರಿಸ್ಬೇಕು ಅನ್ನೋ ಕಾರಣಕ್ಕಾಗಿ ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಮಸ್ಕಾರ. ನಾನು ಚಾರ್ವಕ ರಾಘವೇಂದ್ರ, ಪ್ರಧಾನ ಸಂಪಾದಕ, ಚಾರ್ವಕ ಸುದ್ದಿವಾಹಿನಿ. ನಮಸ್ತೆ.